ಈಗ ನನ್ನ ಹೆಸರು ಕಂಬಯ್ಯ ಅಂತ. ನಾವು ಮಾಜಿ ಈಗ VSS ಅಧ್ಯಕ್ಷರು. ಈಗ ನಾವು ಇಲ್ಲಿಂದ ಮಾಡಿದೀವಿ. ಈಗ ಈ ಬಾಡಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದ್ರ ಯಾರೋ ಒಂದಿಬ್ರು ಅಲ್ಲೋಲ್ ಕೊಲ್ಲಲು ಆಗಿದೆ, ಬಹಳ ದರೋಡೆ ಆಗಿದೆ, ಏನೇನೋ ಮಾತಾಡಿ ಹೇಳಿ ಮೊನ್ನೆ ಕೊಟ್ಟಿದ್ದಾರೆ. ಆದ್ರೆ ಒಬ್ರು ರಾಂಪುರ್ ಶೇಖರಪ್ಪನ ಮೇಲೆ ಹೇಳಿದ್ದಾರೆ. ರಾಂಪುರ್ ಶೇಖರಪ್ಪ ನಮ್ಮ ಯಾರವರು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಅವ್ರಿಗೆ ಇವೆಲ್ಲ ಮಾತಾಡಬಾರ್ದು. ಈಗ ಅವರಿಗೆ ನಾವು ಯಾರು ಹೇಳಿದ್ರು, ನಾವ್ ಯಾರು ಹೋದ್ರು ಅವ್ರು ಮಾಡಿಸ್ಕೊಡೋ ಕರ್ತವ್ಯ ಅವ್ರು ಇಲ್ಲಿ ಬಂದು ಲಂಚ ಕೊಡಿ, ಇನ್ನೊಂದು ಕೊಡಿ, ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಅಂತ ಯಾರ ಮನೆ ಬಗ್ಲಿಗೆ ಹೋಗಿಲ್ಲ. ರೈತರು ಸಹಕಾರ ಸಂಘದ ಅಧ್ಯಕ್ಷರಿಂದ ಸೆಕ್ರೆಟರಿಗಳನ್ನ ಕೇಳಿದ್ದಾರೆ, ಸೆಕ್ರೆಟರಿಗಳು ರೆಕಾರ್ಡ್ ಮಾಡಿದ್ದಾರೆ, ತಾಂಡ ಜಿಲ್ಲಾ ಮಟ್ಟಕ್ಕೆ ಹಾಕಿದ್ದಾರೆ. ಅವರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಅನುದಾನಕ್ಕೆ ಅವರು ಸರಿಯಾಗಿ ಹಣ ಕೊಟ್ಟಿದ್ದಾರೆ. ಅದನ್ನ ಸಂಭಾವವಾಗಿ ಹಂಚಿದ್ದಾರೆ. ಅದರಲ್ಲಿ ದರೋಡೆ ಆಗಿದೆ, ಇದಾಗಿದೆ, ಅನ್ಯಾಯ ಆಗಿದೆ ಅಂತ ಇವರು ಖಂಡಿಸ್ತೀವಿ ಅಂತಾರಲ್ಲ, ಅದನ್ನ ಪೂರ್ಣ ಪ್ರಮಾಣವಾಗಿ ಅವ್ರು ಏನ್ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಖಂಡಿಸ್ತೀವಿ. ಅವ್ರ ಜೊತೆ ನಾವು ಇರ್ತೀವಿ. ಇದ್ರಾಗೇನು ಎರಡು ಮಾತಿಲ್ಲ. ಆದ್ರೆ ಇಂಥದ್ದು ಏನೂ ಅವರಿಂದ ಆಗಿಲ್ಲ. ಅವ್ರು ನಮ್ಗೆ ಸಿಕ್ಕಿರೋದೊಂದು ದೈವ ಸಾಮಾನ್ಯ, ಯಾಕೆಂದ್ರೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಸಹಕಾರ ಸಂಘ ರೈತರು ಎಲ್ಲರಿಗೊಂದು ಅನುಕೂಲ ಆಗುತ್ತೆ. ಆ ಅನುಕೂಲವನ್ನ ಪಡ್ಕೋಬೇಕು ಅಂತ ನಾವು ಹೇಳ್ತೇವೆ. ಈ ರೀತಿ ಅಕ್ರಮ ಮಾತಾಡೋದು ನಮಗೆ ಚೆನ್ನಾಗಲ್ಲ. ಅವ್ರು ಮಾತಾಡಬಾರ್ದು. ಅವ್ರು ಮಾತಾಡೋದು ಸುಳ್ಳು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಆರ್ ಅಶೋಕ್ ಅಂತ. ಇಲ್ಲಿ ಶೇಖರಣ್ಣವ್ರು ಭ್ರಷ್ಟಾಚಾರ ಮಾಡಿದ್ದಾರೆ, ಕುಂಬಾರಗಟ್ಟೆ ಚಂಬಸಪ್ಪ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ. ಭ್ರಷ್ಟಾಚಾರ ಅವ್ರು ಏನ್ ಮಾಡಿದಾರೆ ಅಂತ ಪ್ರೂಫ್ ಕೊಡ್ಬೇಕು. ಅವ್ರು ಬಂದಿಲ್ಲಿ ಸುಮ್ಮನೆ ದೋಣಕಟ್ಟೆ ಹೆಸರು ಹೇಳಿದ್ರೆ, ದೋಣಕಟ್ಟೆ ಸೊಸೈಟಿ ಇಡೀ ದೋಣಕಟ್ಟೆಗೆ ಸಾಲವ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ದೋಣಕಟ್ಟೆಲಿ ಶೇರ್ ಹೋಲ್ಡ್ ಜನ ಜಾಸ್ತಿ ಐತಿ. ಇವ್ರು ಫಸ್ಟ್ ಅದು ಮಾಹಿತಿ ತಾಳಿ 300-350 ಶೇರ್ ಹೋಲ್ಡ್ ಐತಿ. 10 ಜನಕ್ಕೆ 12 ಜನಕ್ಕೆ ಐತಿ. ಬಡವರಿಗೆ ಐತಿ ಲೋನು ಆಗಿಲ್ಲ ಅಂತ ಹೇಳಲ್ಲ. ನನಗೆ ಕೇಳಿದ್ರೆ ಬೇಡ ಅಂದಪ್ಪ, ಬಡವರಿಗೆ ಐತಿ. ಇಲ್ಲಿ ನಂದೇ ಲೋನ್ ಆಗಿಲ್ಲ. ದೊಣಕಟ್ಟಿ ಕೊಟ್ಟಾರೆ ಅಂತ ಊರು ತುಂಬ ಹೇಳಿಕೆ ನೆನೆಸ ಮಾಧ್ಯಮಗಳು ಟಿವಿ ಬಂದೈತಿ. ಭ್ರಷ್ಟಾಚಾರ ಏನಾಯ್ತು ಅಂತ ತೋರಿಸಿದವ್ರು ಬಂದು. ಶೇಖರಣ್ಣವರು ನಮ್ಮ ಪುಣ್ಯ ಕಣಕಟ್ಟೆ ಹೋಬಳಿ DCC ಬ್ಯಾಂಕ್ಗೆ ಉಪಾಧ್ಯಕ್ಷರಾಗೋದು ನಮ್ಮ ಏರಿಯಾದಾಗೆ ಇದೇ ಪ್ರಥಮ ಬಾರಿ. ಪ್ರತಿ ಸರಿನೂ ಹಾಸನ್ನು ಮಂಡ್ಯ ಇಲ್ಲೂ ಹೋಗೋದು. ಈ ಸತಿ ನಮಗೆ ಕಣಕಟ್ಟೆ ಹೋಬಳಿ, ಅದು ಕಣಕಟ್ಟೆ ಹೋಬಳಿ ಉಪಾಧ್ಯಕ್ಷ ಸಿಕ್ಕಿದ್ದಾರೆ ನಮ್ಗೆ ಸತ್ಯ. ಅವ್ರು ಇರೋದ್ರಿಂದ ನಮ್ಗೆ ಅನುಕೂಲ ಆಗ್ತಿದೆ. ಅವರು ಒಳ್ಳೆ ಲೋನ್ ತಂದ್ಕೊಟ್ರು. 10 ವರ್ಷ ಐತೇನಪ್ಪ, ಏನೋ ಗಮನ 10 ವರ್ಷ ಏನಾಯ್ತು. ಅನುದಾನ ಬಂದಿರಲ್ಲ. ಈ ಸತಿ ಅನುದಾನ ಬಂದೈತಿ. ಕೊಟ್ಟರೆ 12 ಲಕ್ಷ, 250 ಚೆನ್ನಾಗಿದ್ದಾರೆ. 12 ಲಕ್ಷಕ್ಕೆ ಎಲ್ಲರಿಗೂ ಡಿವೈಡ್ ಮಾಡಿದ್ರೆ 5,000 ಬರುತ್ತೆ. 5,000 1,000 ರೂಪಾಯಿ ಫಿಕ್ಸೆಡ್ ಹೋಗ್ತಿ. 4,000 ತಗೊಂಡು ಅವರ ರೈತ ಏನ್ ಮಾಡ್ತಾನೆ? ಜನಸರ ಕಾಲದ್ರಾಗಿ ಒಂದು ಹಬ್ಬ ಮಾಡಕ್ ಆಗ್ತದಾಗ 250 ಜನಕ್ಕೆ ಒಂದೇ ಸರಿ 250 ಜನಕ್ಕೆ ಹೆಂಗ್ ಹಚ್ಚಕ್ ಬರುತ್ತೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಲೀಸ್ಟ್ ಈತ ಅವ್ರದ್ದು ಯಾವ ಭ್ರಷ್ಟಾಚಾರ ಮಾಡಿಲ್ಲ. ನಮ್ಮ ಸೊಸೈಟಿ ಹಾಸನ ಡಿಸ್ಟಿಕ್ 2ನೇ ಸ್ಥಾನದಲ್ಲಿ ಐತಿ. ಉನ್ನತ ಹೇಳ್ತಿದ್ವಿ. ಎಂತ ಬಿಲ್ಡಿಂಗ್ ಕಟ್ಟಿದ್ರೆ ಇನ್ನೇರಲ್ಲವ. ಈ ತರ ಗುದ್ದಾಡಿದ್ರೆ ಬಿಲ್ಡಿಂಗ್ ಕಟ್ಟಕ್ ಆಗ್ತಾರೆ. ಸರಿ ಬಂದ್ ನೋಡ್ರಿ ಒಳಗಡೆ ಯಾವ ತರ ಐತಿ ಅಂತವ. ಹೀಗಾಗಿ ಚೆನ್ನಾಗಿ ನಡೀತೈತೆ. ಶೇಖರಣ್ಣಾಗ್ಲಿ ಕುಂಬರಟ್ಟಿ ಚಂಬತ್ತವ್ಲಿ ಯಾವ ಭ್ರಷ್ಟಾಚಾರ ಮಾಡಲ್ಲ. ಅಂತದೇನಾದ್ರು ಇದ್ರೆ ಅವ್ರು ಬಂದು ಬೇಕಾದ್ರೆ ಸಾಬೀತುಪಡಿಸಿ. ನಾವು ರೈತರು, ನಾನು ಇದೇ ರಾಜಕಾರಣಿ ಅಲ್ಲ, ನಾನು ಜಾಸ್ತಿ ಸಂಬಂಧಪಟ್ಟಲ್ಲ. ನಾವೆಲ್ಲ ರೈತರು ಬಂದಿರೋದು. ಇವತ್ತು ಪಿಗ್ಗಿ ಲೋನ್ ನಡೀತೈತಿ. ಎಷ್ಟೋ 5% ಬಡ್ಡಿ ಕಟ್ತಿದ್ವಿ ಅಂತಾರೆ. ಇವತ್ತು ಪಿಗ್ಗಿ ಲೋನ್ ಆಗ್ಲಿ ಎಲ್ಲ ಕೊಟ್ಟು ಎಷ್ಟೋ ಜನ ರೈತರು ಬದುಕಿದಾರೆ. ಇದ್ರಿಂದವ ಇವ್ರು ಕೂಲಿಗಾಡ್ಸೋದ್ ಬೇಡ. ಏನಾದ್ರು ಭ್ರಷ್ಟಾಚಾರ ಇದ್ರೆ ಬಂದು ಕುತ್ಕೊಂಡು ಇವ್ರು ಮಾಡಿ. ಇವ್ರು ಬಿಟ್ಟು ಇವ್ರು 12 ಜನ ಜಯಿಸಿದ್ರು. ರೈತರು ಆಯ್ಕೆ ನಾವು ಜಯಿಸಿರೋರು. ಇವ್ರು ಗುದ್ದಾಡ್ಬಿಟ್ರೆ ರೈತರಿಗೆ ಏನ್ ಗೊತ್ತಿತ್ತು? ಇವ್ರನ್ನ ನಾವು ಮಾಡಿರೋದೇ ಆಯ್ಕೆ. ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಮಾಡ್ತೀವಿ. ಇವ್ರೇ ಗುದ್ದಾಡ್ತಿರೋ ಇದನ್ನ ಆರೋಪ ಮಾಡಿರೋ. ನಿನ್ನೆ ಯಾರಪ್ಪ ಶ್ರೀರಾಮರಾಜು ಮತ್ತೆ ಯಾರೋ ನಿನ್ನ ಇದ್ರಾಗೆ 12 ಜನದೊಳಗೆ 60 ಜನ ಆಗ್ಬಿಟ್ಟಿದ್ದಾರೆ. ವಸತಿ ಡೈರೆಕ್ಟರ್ ಅವರು ಸಹಿ ಮಾಡಿದ್ದಾರೆ. ಪರಮೇಶ್ವರ್ ಅಂತ ಹೊಸ ಹೇಳರು ಅಧ್ಯಕ್ಷರು. ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಬಂದು ನಾವು ಕೇಳಿದ್ರೆ ಅವರೇ ಮಾಡಿದ್ರು ಸಹಿನು ಅಂತಾರೆ. ಇಷ್ಟು ನನ್ನ ಮಾಹಿತಿ ಹೋದ ಬಾರಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅಂತ ಆಗಿದ್ರು ಹೊಸಳ್ಳಿಯರು. ಅವ್ರ ಫೀಲ್ಡ್ ಅಲ್ಲಿ ಈಗ ಹೆಚ್ಚುವರಿ ಆಗಿರೋದು. ಈಗ ನಮ್ಮ ದೋಣಕಟ್ಟೆ ಗ್ರಾಮದಿಂದ ಕುಂತಿದ್ದಾರೆ ಅಧ್ಯಕ್ಷರು. ಇವರು ಅದಕ್ಕೆ ಕೈ ಮಿಲಾಯಿಸಿದ್ದಾರೆ. ಅವ್ರವ್ರ ಇಷ್ಟಕ್ಕೆ ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಸುಳ್ಳು, ಅಪವಾದ. ಅದು ಇದು ಏನಿದ್ರು ನೇರ ನೋಡಿ. ನಮಗೆ ಉಪಾಧ್ಯಕ್ಷರಾದಂತ ಶೇಖರಪ್ಪನವ್ರ ಸಹಕಾರದಿಂದ ನಾವು ಇನ್ನೂ ಹೆಚ್ಚಿನ ಅನುದಾನ ಕಳಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ಕಳಿಸಿ ಕೊಡ್ತಾರೆ. ನಾವು ರೈತರು ಅದನ್ನು ಉಪಯೋಗ ಪಡ್ಕೋಬೇಕು ಹೊರತು ದೂರದೃಷ್ಟಿಯಿಂದ ವೈಯಕ್ತಿಕ ಅವರ ವೈಯಕ್ತಿಕದಿಂದ ಅವನಿ ಬೇಡ ಇವ್ರು ಬೇಡ ಆ ತೊಂದ್ರೆ ಬೇಡ. ನಾವು ರೈತರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ ಇದೀನಿ. ಹಣ ರೆಕಾರ್ಡ್ ಲೋನ್ ಎಲ್ಲ ಯಾರಿಗೆ ಆಗಿಲ್ಲ ಅಂತವ್ರಿಗೆ
ಆಗಿತ್ತು ಸರ್, ಅವ್ರಿಗೆ ಲೋನ್ ಐತಿ, ಅವ್ರು ಕೊಟ್ಟಿರೋದು 28 ಕೋಟಿ 45,000 ಲೋನ್ ಆಯ್ತು ಅವ್ರಿಗೆ. ಸರ್ ರೆಕಾರ್ಡ್ಸ್ ಇದೇ ಸುಗಂಧರಾಜ ಅವ್ರ ಅವಧಿಯಲ್ಲಿ ಇಡೀ ನಮ್ಮ ಸೊಸೈಟಿಲಿ ಆಗದಂತ ಸಾಲವನ್ನ ಮಂಜೂರು ಮಾಡಿಸ್ಕೊಂಡು 5 ಲಕ್ಷ ಅವ್ರ ಮನೆಗೆ ಮಾಡಿಸ್ಕೊಂಡು ಆ ಊರಿಗೆ ಯಾರಿಗೂ 5 ಲಕ್ಷ ಮಾಡ್ಕೊಟ್ಟಿಲ್ಲ. ಇವತ್ತು ಆರೋಪ ಮಾಡೋದು ಗೊತ್ತಿಲ್ಲ, ಆರೋಪ ಮಾಡ್ತಾ ಇದ್ದಾರೆ, ಆರೋಪ ಮಾಡೋದೆಲ್ಲ ಸುಳ್ಳು. ಮನೆ ತಗೊಂಡೋಗಿದ್ದಾರೆ ವಸತಿ ಇದೇ ನಿರ್ದೇಶನ ಗೆದ್ದಿದ್ದಾರೆ ಅಂತವ್ರು. ಅವ್ರು ಹೆಂಗೆ ಮಾಹಿತಿ ಕೊಡದಲ್ಲ ಲಕ್ಷಾಂತರ ರೂಪಾಯಿ ಲೋನ್ ಮನೆ ತಗೊಂಡೋದ್ರು. ಅವರು ಕೊಟ್ಟರೆಷ್ಟು ಪಾಣಿ ಇಸ್ಕೊಂಡು ಸೊಸೈಟಿಯಿಂದ ಲೋನ್ ಕೊಟ್ಟರು. ನಮಗೆ ಏನ್ ಪುಕ್ಕಟ್ಟೆ ಕೊಟ್ಟಿಲ್ಲ ಸೆಕ್ರೆಟರಿಗಳು. 1 ಎಕರೆ ಕೊಟ್ಟರೆ 50,000 ರೂಪಾಯಿ ಕೊಡೋದು. ನಂದು 4 ಎಕರೆ ಇಸ್ಕೊಂಡು ಸತಿ ಅಪ್ಪ ಈ 3 ವರ್ಷದಿಂದ ಕೇಳಿದಕ್ಕೋಸ್ಕರ ಈ ಸತಿ 70,000 ಹೆಚ್ಚುವರಿ ಮಾಡ್ಕೊಂಡು 3 ವರ್ಷ ಅವ್ನು ಒಂದೇ ವರ್ಷಕ್ಕೆ ಗೆದ್ದು ಹೆಂಗ್ ಲಕ್ಷಾಂತರ ರೂಪಾಯಿ ಲೋನ್ ಮಾಡ್ಸ್ಕೊಂಡೋದ ಹೋದ ವರ್ಷ ಸುಗಂಧ ರಾಜು ಅಲ್ವಾ? ನಾವು 5 ವರ್ಷದಿಂದ ಕೇಳ್ತೀವಿ ಸೆಕ್ರೆಟರಿಗಳನ್ನ ಕೊಡಿ ಲೋನ್ ಕೊಡಿ ಅಂತ. ಈ ವರ್ಷ ಹೆಚ್ಚುವರಿ 70,000 ಮಾಡೋದಕ್ಕೆ 5,000 ರೂಪಾಯಿ ಹಂಚ್ಬೇಕು ಅಂತಾರೆ. ಇವ್ನು 1 ವರ್ಷ ವಸತಿಯಲ್ಲಿ ಗೆದ್ದಿರೋ ಸಾಲಗಾರ ಕ್ಷೇತ್ರ ಗೆದ್ದನು ಲಕ್ಷಾಂತರ ರೂಪಾಯಿ ಲೋನ್ ಮಾಡ್ಸ್ಕೊಂಡೋದವನು ಹೆಂಗಾತ ಮನೆಗೆ 1.5 ಲಕ್ಷ ರೂಪಾಯಿ ಲೋನ್ ಹೆಂಗ್ ಒಂದು ಸತಿ ಆತು? ಅದು ಕೇಳ್ಬೇಕಲ್ವಾ? ಈಗ ನಮಗೆ 70,000 ಕೊಡೋದಕ್ಕೆ 5,000 ರೂಪಾಯಿ ಹಂಚಿಂದ ಬಂದರು. ವಸತಿ ಯಾಕೆ ಎಲ್ಲ ಗಮನಕ್ಕೆ ತರಲಿಲ್ಲ ಅವನು? ಕರ್ಬೇಕಾನೆ ಎಲ್ಲ ಗಮನಕ್ಕೆ ಅವ್ರನ್ನ ಹಂಚ್ಬೇಕು 5,000 ರೂಪಾಯಿ ಕರೆದು ಅದನ್ನ ಬಿಟ್ಬಿಟ್ರು. ನಮ್ದೊಂದು ಪುಕ್ಕಟ್ಟೆ ಕೊಟ್ಟಿಲ್ಲ ಸೆಕ್ರೆಟರಿಗಳು. ನಮ್ಮ ಹತ್ರ ಪಾಣಿ ಇಸ್ಕೊಂಡು 25 ಸೈನ್ ಆಕ್ಷನ್ ಕೊಟ್ಟಿರೋದು. ಯಾವ ಬ್ಯಾಂಕ್ನಾಗ ಸರ್ಕಾರದವ್ರು ಲೋನ್ ಕೊಡ್ತಾರೆ ಕಣ್ಣಿಗೆ ಯಾರು ಕೊಡ್ತಾರೆ ಕರೆದು ಮನೆ ಬಾಕ್ಲಿ ಬಂದು ನಾವು ಆಗಿ ಹೇಳಿದ್ರೆ ಮಾತ್ರ ಕೊಡ್ತಾರೆ ಲೋನ್ ಅಲ್ವಾ? ಪುಕ್ಕಟ್ಟೆಯನ್ನು ಯಾರು ಕೊಡಲ್ಲ. ನಾವು ನಮ್ಮ ನುಡಿಕೊಂಡು ಯಾರು ಬರಲ್ಲ ಬ್ಯಾಂಕರು. ನಾವು ಬಂದು ಇಲ್ಲಿ 2 ವರ್ಷದಿಂದ ಕೇಳಿದಕ್ಕೋಸ್ಕರ ಇವತ್ತು ನಮಗೆ ಲೋನ್ ಕೊಟ್ಟಿದ್ದಾರೆ. ಅವ್ರು ಕೇಳಿದ್ವಿ ಇವ್ರು ಹೆಂಗೆ 2 ಲಕ್ಷ 3 ಲಕ್ಷ ರೂಪಾಯಿ ಲೋನ್ ಆತು? ನಮ್ಗೆ ಯಾಕಾಗಲ್ಲ ಹೋದ ವರ್ಷ ಆಚೆ ವರ್ಷ ಈ ವರ್ಷ ಕೊಟ್ಟಿರೋದಕ್ಕೋಸ್ಕರ ಇಷ್ಟೊಂದು ದೂರ ಹೇಳ್ಕೊಂತ ಬಂದ್ರೆ 5,000 ರೂಪಾಯಿ ಹಂಚಕ್ ಬರ್ತಾ ಸದ್ಯ ಮಾಡಕ್ ಬರ್ತಾ 5,000 ರೂಪಾಯಿ ತಗೊಂಡು ಇವರೇ 3-4 ಜನ ಕರ್ಕೊಂಡ್ಬಿಟ್ಟು ಸುಮ್ಮನೆ 10-15 ಜನ ಸೆಕ್ರೆಟರಿಗಳು ಒಬ್ರು ಬಾಯಿ ಬರ್ದಂಗೆ ಯಾರು ಕೂಡ ಬಾಯಿ ಬರ್ದಂಗೆ ಸಾಲ ಬಿಡ್ಲಿ ಕಟ್ಕೊಂಡು ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾರಪ್ಪ ಅಂತ ಕ್ಷೇತ್ರಕ್ಕೆ ಇವರು ಮೀಡಿಯಾ ಯಾರು ನೋಡಿಲ್ಲ ನಂಗೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ರು ಮೊಬೈಲ್ LKG ಹುಡುಗರು ಮೊಬೈಲ್ ಇಟ್ಕೊಂತಾರೆ. ಎಲ್ಲಾರು ಕೂಡ ಮೊಬೈಲ್ ಇಟ್ಕೊಂತ ಎಲ್ಲಾರು ಕೂಡ ಬುದ್ಧಿವಂತರು ಯಾರು ದಾಡಲ್ಲ. ಎಲ್ಲ ಬಿಡ್ಬೇಕು. ಎಲ್ಲಾರು ರೈತರ ಯಾರು ಏನ್ ಶ್ರೀಮಂತ ಇಲ್ಲಿ ಇದನ್ನೆಲ್ಲ ತಿಳ್ಕೊಂಡಲ್ಲ. ಅವತ್ತು ಇದೇ ಶೇಖರಪ್ಪನವರು ಗೆಲ್ಸಿರೋದಕ್ಕೋಸ್ಕರ ಗೆದ್ದಿರೋದು. ಇವ್ರ ಮನೆ ದುಡ್ಡು ಹಾಕಿಂದ ಯಾರು ಗೆದ್ದಿಲ್ಲ. ಈಗ ಏನ್ ಗೆದ್ದಿದ್ದಾರೆ ಯಾರು ಕೂಡ ಶೇಖರಪ್ಪನವ್ರನ್ನ ಕೇಳ್ಕೊಂಡು ನಾವು ನಿಮ್ ಪಕ್ಷಕ್ಕೆ ಬರ್ತೀವಿ ನಿಮ್ಮಿಂದ ಇರ್ತೀವಿ ನಾವು ಶೇಖರಪ್ಪನವರು ಈ ಶೇಖರಪ್ಪನ ವಿರುದ್ಧನೇ ಕೂಡ ಹೆಂಗ್ ಮಾತಾಡ್ತಾರೆ. ಯಾಕೆಂದ್ರೆ ಅವ್ರು ತೇಜಾವಧಿ ಮಾಡಕ್ಕೆ ಈಗ ನಿಮ್ಗೆ ಬೇಕಾದ್ರೆ ಅನ್ಕೋಲ್ಲ ಬೇಕಾದ್ರೆ 3 ಲಕ್ಷ ಲೋನ್ ಕೊಟ್ಟರು ತಗೊಂಡೋಗ್ಬೋದು. ಅದು ನಮಗೆ ಗೊತ್ತಿಲ್ಲ. ಇವ್ರು ಹೆಂಗ್ ತಗೊಂಡು ನಾವು ಕೇಳ್ತೀವಿ. ನೆಕ್ಸ್ಟ್ ಬಾಡಿ ಮೀಟಿಂಗ್ ಅಲ್ಲಿ ಕೇಳ್ತೀವಿ ಯಾರ್ಯಾರಿಗೆ ಎಷ್ಟು ಲಕ್ಷ ಲೋನ್ ಐತೆ ಯಾರ್ಯಾರು ಕಟ್ಟಿರು ನಮ್ಗಿನ್ನ ಮುಂಚೆ ಹೆಂಗ್ ಲೋನ್ ಆಗಿತ್ತು ಇವ್ರಿಗೆಲ್ಲದ್ದು ಪ್ರತಿ ಜನರಲ್ ಮಾಡಿ ಮೀಟಿಂಗ್ ಅಲ್ಲಿ ಇಷ್ಟು ಕೇಳಬೇಕು. ಈಗ ನಮಗೆ ಎಷ್ಟು ಕೊಟ್ಟರೆ ಇವ್ರು ಅಷ್ಟೇ ಇರ್ಬೇಕು ಸಾ. ಈಗ ನನಗೆ 5 ರೂಪಾಯಿ ಕೊಟ್ಟು ಅವ್ರಿಗೆ 5 ರೂಪಾಯಿ ಇವ್ರು ಹೆಂಗಾತು ಲಕ್ಷಾಂತರ ರೂಪಾಯಿ ಅಪ್ಪ ಮಕ್ಕಳಿಗೆಲ್ಲ ಹೆಂಗಾತು ನಾವು ಅದನ್ನ ಕೇಳಬೇಕು. ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಕೇಳಬೇಕು ತೀರ್ಮಾನ ಮಾಡಿದೀವಿ. ಲಕ್ಷಾಂತರ ರೂಪಾಯಿ ಲೋನ್ ತಗೊಂಡಿದ್ದಾರೆ ಸೆಕ್ರೆಟರಿಗಳು ಕರ್ಸಿ ಕೇಳಿ ಎಷ್ಟು ಲೋನ್ ಅಂತ ಅವ್ರು ಹೇಳ್ತಾರೆ. ಈಗ ಸೆಕ್ರೆಟರಿಗಳು ಸತ್ಯ ಬರ್ತಾನೆ ಲೋನ್ ತಂದಿದ್ದಾರೆ. ಈಗ ನಮ್ಮದು ಕಟ್ಟಬೇಕು ವಾಪಸ್ ನಾವು ಕೊಡ್ತೀವಿ ಮಾಡ್ರಿ. ಅವರು ಹೊಸ ಗೆದ್ದಿದಾರಲ್ಲ ಅವ್ರು ತಗೊಂಡಿಲ್ಲ ಲೋನ್ ಅಂತ ಹೇಳಿ ಮಾಡ್ರಿ ಅವರೇ ಲೋನ. ಈಗ ನಮಗೆ ಹೆಂಗೆ 3 ವರ್ಷ ಅವ್ರ ಗೆದ್ದ ತಕ್ಷಣ ಲೋನ್ ಆಗ್ಬಿಡ್ತಾರ್ರಿ. ನಮ್ಗೆ ಯಾಕಾಗಿ ಇಲ್ಲಿಗಂತ ಈ ಸತಿ ಎಲ್ಲ ಆಗಿತ್ತು ನಮ್ಗೆ ಲೋನ್. ಹೆಂಗ ಅವ್ರ ಅಪ್ಪ ಅವ್ರ ಅಮ್ಮ 5 ಲಕ್ಷ ಲೋನ್ ತಗೊಂಡು ಅದನ್ನ ರೈತರುಗಳಿಗೆ ಹಂಚಬಹುದಾಯ್ತು. 50 ಜನಕ್ಕೆ ಹಂಚಬಹುದಾಯ್ತು. ಮನೆಗೆ 5 ಲಕ್ಷ ಲೋನ್ ತಗೊಂಡು ಈಗ ರೈತರು ಅಂದ್ರೆ ಅವತ್ತೆಲ್ಲ ರೈತರು ಈಗ ಮಾತ್ರ ರೈತರು ಅಂತ ಬಂದ್ರೆ ಅವಾಗೆಲ್ಲ ರೈತರು ಈಗ ಹಂತವಾಗಿ ಲೋನ್ ಆಗ್ತಾ ಐತೆ ಮಾಡ್ತಾರೆ. ಹಂಗಾಗಿ ಒಬ್ರನ್ನ ನಿಂದನೆ ಮಾಡೋದಲ್ಲ. ಯಾರು ಕೂಡ 9 ಜನ ಲೋನ್ ಮಾಡಲ್ಲ 100 ಜನ ಜಾಸ್ತಿ ಮಾಡಿಕೆ ಮಾಡ್ತಿದಾರೆ ಅವರು. ಅದಲ್ಲ ಇವಾಗ ಹೇಳ್ತೀವಿ ನಾವು ಹೇಳ್ತೀವಿ ಅವನಿಂದ ಕೈವಾಡಿಕೆ ಅಂತ ಸರಿ ಅವರಿಂದ ಒಬ್ರು ಕೈವಾಡಿಕೆ ಅಂತ ಹೇಳ್ತೀವಿ. ನಾವು ಹೆಸರನ್ನು ಹೇಳಲ್ಲ. ನಾವು ಅವ್ರ ಹೆಸರು ಹೇಳಕ್ ಹೋದ್ರೆ ನಮ್ದು ಇದಾಗುತ್ತೆ. ನಾವ್ಯಾಕೆ ಬಾಯಿ ವಾಲ್ಸ್ ಮಾಡ್ಕೋಬೇಕು ಅವ್ರ ಹೆಸರು ಹೇಳಿ. ನಾವು ಹೇಳ್ತೀವಿ ಬೇರೆ ಹೆಸರು ಹೇಳ್ತೀವಿ ಅವನಿಂದ ಒಬ್ಬದಾನೆ ಅಂತವ. ನಾವ್ ಅವನ್ನೆಲ್ಲ ಹೇಳಕ್ ತಯಾರಿಲ್ಲ. ಸುಮ್ನೆ ಶೇಖರಪ್ಪ ಅವ್ರ ಮೇಲೆ ಅಪವಾದ ಮಾಡೋದ್ ಬೇಡ. ಚಮಸೈ ಮೇಲೆ ಅಪವಾದನೆ ಮಾಡೋದೇನ್ ಬೇಕಿಲ್ಲ. ಯಾರು ಏನ್ ಇಲ್ಲೇನ್ ಇದಾಯಿಲ್ಲ ಅಂತ ಯಾರು ಏನ್ ಹಂಗೆದ್ದಿಲ್ಲ ಅಂತಂತ ಆಗ್ತೈತೆ. ಅವ್ರಂಗೆ ಅಪ್ಪ ಅವ್ವ ಮಗ 3 ಜನಕ್ಕೂ 5 ಲಕ್ಷ ಲೋನ್ ಏನು ಅವರೇ ತಗೊಂಡಿರೋದು. ಯಾಕೆ ಅವತ್ತು ರೈತರು ಇದ್ರಲ್ಲ 10,000 ಹಂಚಬಹುದಾಯ್ತು. ಒಬ್ಬೊಬ್ರಿಗೆ 5 ಲಕ್ಷ ಲೋನ್ ತಗೊಂಡೋದಲ್ಲ 10,000 ಹಂಚಬಹುದಾಯ್ತು. ಹಂಚ ಕಾಲಲ್ಲ ಅವರು. ಇವತ್ತು ನಾನು ತಗೊಂಡಿದ್ದೀನಿ. ನಾವು ಮನೆ ಕಟ್ಟಿದೀವಿ. ನಮ್ದು ಲೋನ್ ಹಿಂಗ ಆಗ್ಬೇಕಾಯ್ತು. ನಮ್ಗೂ ಕೊಟ್ಟಾರೆ. ಕಷ್ಟಕ್ಕೆ ಕೊಟ್ಟಾರೆ ಎಲ್ಲರಿಗೂ. ಪುಕ್ಷತೆ ಕೊಟ್ಟಿಲ್ಲ. ಪಾಣಿ ತಗೊಂಡಾರೆ ಕೊಟ್ಟಾರೆ. ನಮ್ಗೆ ಎಲ್ಲಿಂದ ಬರುತ್ತೆ ಲೋನ್ ಅನ್ನೋದೇ ಗೊತ್ತಿಲ್ಲ. ಶೇಖರಪ್ಪ ಬಂದಾಗಿಂದ ನಮಗೆ DCC ಬ್ಯಾಂಕಿಂದ ಹಣ ಬರುತ್ತೆ. ತಗೊಂಡಿರ್ತ ಎಲ್ಲರಿಗೂ ಅನುಕೂಲ ಮಾಡ್ತಾ ಇದಾರೆ. ಒಳ್ಳೆ ವ್ಯಕ್ತಿ ಬಂದಾರೆ. ಅದಕ್ಕೆ ಇವರೆಲ್ಲ ರಾಜಕೀಯವಾಗಿ ಏನು ನಿಂದನೆ ಮಾಡೋದೇನ್ ಬೇಕಿಲ್ಲ. ಅವರು ಒಬ್ಬ ವ್ಯಕ್ತಿ ಮೇಲೆ ಹರೀಶ್ ಅಂತ. ನಮ್ಮ ಹೆಸರು ಯೋಗೀಶ್ ಅಂತ, ಇದೇ ಗ್ರಾಮದವರು. ನಮ್ ಸೊಸೈಟಿ ಬಹಳ ವರ್ಷದಿಂದ ಒಳ್ಳೆ ಅನುಕೂಲವಾಗಿ ಇಷ್ಟೊಂದು ಗುಣಮಟ್ಟವಾಗಿ ನಡ್ಕೊಂಡ್ ಬಂದಂತ ಸೊಸೈಟಿಲಿ ಯಾವುದೇ ತರ ಭ್ರಷ್ಟಾಚಾರ ಯಾವುದೇ ತರ ಅವ್ಯವಹಾರ ನಡೆದಿರಲಿಲ್ಲ.
ಇವ್ರಷ್ಟು ಜನನು ಒಂದೇ ಬಾಡಿ ಒಂದೇ ಪಕ್ಷದವ್ರು ಗೆದ್ದಿರೋದು. ಇವ್ರಷ್ಟು ಜನನು ಒಂದೇ ಒಂದ್ ಸೀಟ್ ಮಾತ್ರ ಬೇರೆ ಕ್ಯಾಂಡಿಡೇಟ್ ಇರೋದು. ಇನ್ನು 10 ಜನನು ಸಹ ಒಂದೇ ಪಕ್ಷದವರು. ಇವ್ರು ಅಷ್ಟು ಜನನು ಗೆಲ್ಸಕ್ಕೆ ಹೋರಾಟ ಮಾಡಿದಂತವ್ರು ರಾಮಪುರದ ಶೇಖರಪ್ಪನವರು. ಇವ್ರು ಗೆದ್ದಿರೋರು ಇಷ್ಟೊಂದ್ ಜನ ಗೆದ್ದಾರೆ. ಅವ್ರಿಗೆ ಒಂದ್ ಬೆಲೆ ಇಲ್ದಂಗೆ ಒಂದ್ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಗಿತ್ತಾಡಿ ಯಾರೋ ಒಬ್ಬ ಥರ್ಡ್ ಪಾರ್ಟಿನ ಕರ್ಕೊಂಬಂದು ನಮ್ ಕಾಂಗ್ರೆಸ್ ಪಕ್ಷದವ್ರನ್ನ ಎತ್ತಾಕೊಂಡು ಹೋಗುವಂತ ಕೆಲಸವನ್ನ ಮಾಡಿ ಅವತ್ತಿನ ಗಲಾಟೆ ಗದ್ದಲಗಳನ್ನ ಮಾಡಿ ನಮ್ಮೂರ್ ಸೊಸೈಟಿಗೆ ದೊಡ್ಡ ಕೆಟ್ಟ ಹೆಸರನ್ನ ತಂದಿಟ್ರು. ಅದಾದ್ಮೇಲೆ ಮತ್ತೆ 6 ಜನ ಸೇರಿ ಶೇಖರಪ್ಪನ ಬೆಲ್ಟ್ನವರು ಅಧ್ಯಕ್ಷರಾಗಿದ್ದಾರೆ. ನಮ್ಗೆಲ್ಲರಿಗೂ ನಮ್ಮೂರ್ ಗ್ರಾಮಸ್ಥರು ಸಂತೋಷವಾಗಿದ್ದಾರೆ. ಈ ಇದು ಸೊಸೈಟಿ ಬಹಳ ಅನುಕೂಲವಾಗಿ ನಡೀತಾ ಇದೆ. ಇದಕ್ಕೆ ಸುಮ್ನೆ ಈಗ ಹೆಚ್ಚುವರಿ ಒಂದೇ ಸಲ ಯಾರಿಗೂ ಮಾಡಕ್ ಬರಲ್ಲ. ಇಲ್ಲಿ 1800 ಜನ ರೈತರಿದ್ದಾರೆ. 1800 ರೈತರ ಜೊತೆಗೆ ಒಂದೊಂದು ಸಲಿಗೂ ಒಬ್ಬರಿಗೆ ಇಷ್ಟಿಷ್ಟು ಜನಕ್ಕೆ ಹೆಚ್ಚುವರಿ ಇದು ಬರುತ್ತೆ. ಏನೋ ಅವ್ರು ರಿನಿವಲ್ ಟೈಮ್ ಬರುತ್ತೆ. ಈ 1 ಮಂತ್ ಅಲ್ಲಿ ಇಷ್ಟು ಜನ ಬರುತ್ತೆ, ಸೆಕೆಂಡ್ ಮಂತ್ ಅಲ್ಲಿ ಇಷ್ಟು ಜನಕ್ಕೆ ಬರುತ್ತೆ. ಆ ಮಂತ್ ಬೇಸ್ ಅಲ್ಲಿ ಅವರಿಗೆ ಮಾಡ್ಕೊಂಡು ಹೋಗ್ತಾರೆ ಹೆಚ್ಚುವರಿನ. ಈ ಮಂತ್ ಅಲ್ಲಿ ಮಾಡಿರೋದ್ರಲ್ಲಿ ನೆಕ್ಸ್ಟ್ ಬ್ಯಾಚ್ ಗೆ 258 ಜನಕ್ಕೆ ಸೆಕೆಂಡ್ ಬ್ಯಾಚ್ ಗೆ ರಿನಿವಲ್ ಇದೆ. ಆ ರಿನಿವಲ್ ಅಲ್ಲಿ ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಡ್ತಾರೆ. ಆ ಬ್ಯಾಚ್ ಮುಗಿದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಬರುತ್ತೆ. ಪ್ರತಿ ವರ್ಷದಲ್ಲಿ 12 ತಿಂಗಳಲ್ಲಿ 12 ತಿಂಗಳು ರಿನಿವಲ್ ಇದ್ದೇ ಇರುತ್ತೆ. ಪ್ರತಿ ವರ್ಷನೂ ಇಷ್ಟು ಜನಕ್ಕೆ ಮಾಡ್ತಾ ಹೋಗ್ತಾ ಇದಾರೆ. ಇದ್ರಲ್ಲಿ ಇದ್ದಾಗ ಹೆಂಗ್ರಿ ಆಗುತ್ತೆ? 1800 ಜನಕ್ಕೆ ಒಂದೇ ಸಲ ರಿನಿವಲ್ ಬರುತ್ತಾ? 500 ರೂಪಾಯಿ ಬರುತ್ತೆ ಒಬ್ಬೊಬ್ರಿಗೆ. 1800 ಜನಕ್ಕೆ ಒಂದೇ ಸಲ ರಿನಿವಲ್ ಬರುತ್ತಾ? ಕೊಡಲ್ಲ. ಹಾಸನ ಡಿಸ್ಟಿಕ್ ಅಲ್ಲಿ ನಂಬರ್ 1 ಸೊಸೈಟಿ ಅಂದ್ರೆ ನಮ್ಮ ದೋಣಕಟ್ಟೆ ಗ್ರಾಮದ್ದು ಇತಿಹಾಸ ಉಳ್ಳ ಸೊಸೈಟಿ. ಇದನ್ನ ತಗೊಂಡು ಬೇರೆ ಊರಿಗೆ ತಗೊಂಡು ಹೋಗ್ಬೇಕು ಅಂತ ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಆದ್ರೆ ಇಲ್ಲೇ ನಿಲ್ಲಿಸಿ ಇದು ನೆಲ ಸದಿ ಭೂಮಿ ಬೇಸ್ಮೆಂಟ್ ಸರಿ ಇಲ್ಲ ಅಂತ ಇದ್ರ ಮೇಲೆ ಇನ್ನೂ ಕೇಸ್ ನಡೀತಿದೆ. ಆದ್ರೂ ಸಹ ಇಂತ ಒಂದು ಬಿಲ್ಡಿಂಗ್ ಕಟ್ಟಿದೀವಿ ಈ ಊರಲ್ಲಿ ಹಿಂದೆ ಇದ್ದು. ಆದ್ರೂ ಸಹ ಇಂತದನ್ನ ಯಾರಿಗೂ 1800 ಜನಕ್ಕೆ ಒಂದೇ ಸಲ ಇಲ್ಲಿ ರಿನಿವಲ್ ಮಾಡಲ್ಲ. ಪ್ರತಿ ಹಂತವಾಗಿ ಬರ್ತಾ ಇರುತ್ತೆ ರಿನಿವಲ್. ಆ ಟೈಮಲ್ಲಿ ಅವ್ರದ್ದು ಮುಗ್ತಾ ಹೋಗುತ್ತೆ. ಅದನ್ನ ಇಟ್ಕೊಂಡ್ಬಿಟ್ಟು ಒಂದೇ ಸಲ ಎಲ್ಲರಿಗೂ ಮಾಡಕ್ ಬರುತ್ತಾ? ಅದನ್ನ ಕೇಳ್ತಿರೋದು ಪ್ರಶ್ನೆ. ಹಿಂದೆ ಇವರಿಗೆ ಬಾಡಿ ಮೆಂಬರ್ ಆಗಿದ್ದಾಗ ಇವ್ರಿಗೆ ಎಷ್ಟೆಷ್ಟು ಬೇಕೆಲ್ಲ ಇವ್ರು ಮಾಡ್ಕೊಂಡಿದ್ದಾರೆ. ಯಾರು ಅವತ್ತೇನು ಮೀಡಿಯಾದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಪ್ರಶ್ನೆ ಮಾಡಿಲ್ಲ ನಾವು. ಇವತ್ತು ಆ ಕೆಲಸ ಇವ್ರು ಮಾಡಕ್ ಬೇಕಿಲ್ಲ. ಇವ್ರು ಏನಿದ್ದಾರೆ ಅಷ್ಟು ಜನ ಒಂದೇ ಪಕ್ಷದಲ್ಲಿರೋದ್ರಿಂದ ಇವ್ರು ಅಚ್ಚುಕಟ್ಟ ಸೊಸೈಟಿನ ಘನತೆಯಿಂದ ನಡೆಸ್ಕೊಂಡು ಹೋಗ್ಬೇಕಾಗಿಂತ ಕೇಳ್ಕೊಂತ ನಾವು ಇವ್ರಿಗೆ ಹೇಳ್ತಿರೋದು ಇಷ್ಟೇ ಉದ್ದೇಶ. ಯೋಗೀಶ್ ಅಂತ ಸ್ವಾಟಿ ಮಾಡಿ ಜನಗಳನ್ನ ಕೂಡ್ಸೋದು, ಮೀಡಿಯಾದವ್ರನ್ನ ಕರ್ಸೋದು, ಸುಮ್ನೆ ನಮ್ಮೂರ್ನ ಘನತೆ ಗೌರವನ ಹಾಳು ಮಾಡುವಂತ ಕೆಲಸ ಮಾಡಬೇಡ್ರಿ. ಎಂತೆಂತ ಇತಿಹಾಸ ಇದ್ರು ಸಹ ಈ ಊರಲ್ಲಿ ಯಾವತ್ತು ಇಂಥವು ಪೊಲೀಸು ಇವೆಲ್ಲ ಬಂದಿರೋದಿಲ್ಲ. ಇದು ಈ ಸೊಸೈಟಿಲಿ ಈ ಬಾಡಿ ಬಂದ್ಮೇಲೆ ನಡೆದಿದೆ. ಇದನ್ನ ಇವ್ರು ತಿಳ್ಕೊಂಡು ನಡ್ಕೊಂಡು ಹೋಗಕ್ ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಶೇಖರಣ್ಣರು ಒಳ್ಳೆ ಚೆನ್ನಾಗಿ ನಮಗೆ ಅನುದಾನ ತಂದು ಕೊಡ್ತಾ ಇದ್ದಾರೆ ನಮ್ಮ ಸೊಸೈಟಿಗೆ. ಅದರಿಂದ ಯಾವ ಬಿಂಬೆನೂ ಮಾಡ್ತಾ ಇಲ್ಲ. ಎಲ್ಲಾನು ಒಂದೇ ತಕ್ಕದಲ್ಲೇ ತೂಗ್ತಾ ಇರೋದು. ಹಂತ ಹಂತವಾಗಿ ಸಾಲ ಕೊಡ್ತಾರೆ. ಆದ್ರೆ ಇಲ್ದದ್ದು ಅಪಚಾರ ಒರೆಸಿಬಿಟ್ಟು ಯಾರೋ ಒಬ್ಬ 4 ಜನಕ್ಕೂ ಒಳ್ಳೆದಾಗಿ ಕೆಟ್ಟದ್ದು ಬಯಸಬಾರ್ದು. ಎಲ್ಲಾನು ಒಂದೇ ತರ ನೋಡ್ಕೊಂಡು ಹೋಗ್ಬೇಕು ಅಂತ ನಂದು ಕೋರಿಕೆ. SP ನಾಗರಾಜು ಅಂತ, ಕೆ ಶಂಕರನಹಳ್ಳಿ. ವೀರೇಶ್ ಕುಮಾರ್ ಅಂತ, ಕಡ್ಲಮಗೆ ವೀರೇಶ್ ಕುಮಾರ್. ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಸೊಸೈಟಿಲಿ ಬಹಳ ವರ್ಷದಿಂದಲೂ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದ್ದಿಲ್ಲ. ಆಮೇಲೆ ಈ ಸಿಬ್ಬಂದಿ ವರ್ಗ ಇದೆಯಲ್ಲ ಭಾರಿ ಚೆನ್ನಾಗಿ ಮಾಡ್ತಾ ಇದಾರೆ. ಇಲ್ಲಿ ಸುಮ್ನೆ ರಾಜಕೀಯವಾಗಿ ಏನೇನ ಮಾಡಕ್ ಹೋಗಿ ಇದನ್ನ ಏನೇನ ಇದನ್ನ ದುರುಪಯೋಗ ಪಡಿಸೋಕ್ಕೋಸ್ಕರ ಪೇಚಾಡ್ತಾ ಇದಾರೆ. ಅದು ಆಗಬಾರ್ದು. ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತ ನಮ್ದು ಅಭಿಪ್ರಾಯ. ಇಲ್ಲಿ ಯಾವುದೇ ತರದ್ದು ಅನ್ಯಾಯ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರ ಈಚೆಗೆ. ಇವರು ಸುಮ್ನೆ ಮಧ್ಯ ಬಂದು ಅವರವೇ ಹೇಳಿದ್ರೆ ಬೇಕಾದಷ್ಟು ಇದೆ. ಸುಮ್ನೆ ಹೇಳಿ ಅವು ಬಂದು ಇವತ್ತು ಹೇಳ್ಬೇಕು. ಅವ್ರು ನೆಕ್ಸ್ಟ್ ಮೀಟಿಂಗ್ ಹೇಳ್ಬೇಕು, ರೆಕಾರ್ಡ್ ತೆಗ್ಸಿ. ಸುಮ್ನೆ ದೂರಬಾರ್ದು ಅಂತ ಆಲಿ. ಆಮೇಲೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ಒಳ್ಳೆ ಇವರಿದ್ದಾರೆ, ಸಿಬ್ಬಂದಿ ವರ್ಗ ಐತೆ. ಆಮೇಲೆ ಶೇಖರಪ್ಪ ಅವರು ಒಳ್ಳೆ ಅನುದಾನ ತಂದು ಕೊಟ್ಟಾರೆ, ಮುಂದೆ ತಂದು ಕೊಡ್ತಾರೆ. ಮುಂದೆ ಇನ್ನೂ ಚೆನ್ನಾಗಿ ಬೆಳೀತಿದ್ರು. ಅದರಿಂದ ಇದು ಏನು ಪ್ರಾಬ್ಲಮ್ ಇಲ್ಲ. ಈ ಸುಮ್ಮನೆ ಏನೇನು ದುರುಪಯೋಗ ಪಡಿಸ್ಕೊಂತ ಇದಾರೆ ಅಷ್ಟೇ. MLA ಕ್ಯಾಂಡಿಡೇಟ್ ಎಂಟ್ರಿ ಆಗಿ ಹೊಡೆದಿರೋದು ಗ್ಲಾಸು, ಅದು ರೈತರಿಗೆ ಲಾಸ್ ಆಗಿರೋದು. ಅವ್ರೇನ್ ಕಟ್ಕೊಟ್ಟಿಲ್ಲ. ಈಗ 5-6 ಸಾವಿರ ಖರ್ಚು, 10,000 5,000 ಖರ್ಚು ಆಯ್ತು. ಅದು ರೈತರಿಂದಲೇ ತಾಂದಿರೋದು. ಅವಶ್ಯಕತೆ ಇರ್ಲಿಲ್ಲ, ಅದು ಕಿತ್ತಾಡೋ ಅವಶ್ಯಕತೆ ಇರ್ಲಿಲ್ಲ. ಅದು ಕ್ಯಾಂಡಿಡೇಟ್ ಕರ್ಕೊಂಬಂದು 7-8 ಜನ ಹೊಡೆದಾಡಿ ಒಂದು ಎಷ್ಟೋ ಒಂದು ಏನೋ ಅನಾಥರ ಆಗ್ಲೇಬೇಕಾಯ್ತು ಅವತ್ತು. ಅದು ತಪ್ಪಿ ಹೋಯ್ತು ಅಷ್ಟೇ. ಅದರಿಂದ ಈಗ ಅವ್ರೇನ್ ಯಾರು ಹಾಕೊಟ್ಟಿದ್ರು, ರೈತರಿಗೆ ಲಾಸ್ ಆಗಿರೋದು ಅದರಿಂದ. ರೈತರಿಂದಲೇ ಹೋಗಿರೋದು. ಅದು ರೈತರ ದುಡ್ಡೇ ಹೋಗಿರೋದು. ಈಗ ಎಲ್ಲರೂ ಒಂದೇ ಪಕ್ಷದವರೇ. ಶೇಖರಪ್ಪರವರೇ, ಅವರು ಎನ್ನಾರು ಅವರೇ, ಎಲ್ಲರೂ ಒಂದೇ ಪಕ್ಷದವರೇ. ಎಲ್ಲಾ ಕ್ಯಾಂಡಿಡೇಟು ಒಂದೇ ಪಕ್ಷದವರೇ ಗೆದ್ದದ್ದು. ಅವರು ಆ ಕಡೆಗೆ ಹೋದ್ರು. 6 ಸೀಟು 7 ಸೀಟ್ ಈ ಕಡೆಗೆ ಬಂದ್ರು. ಅವರು ಬಂದು ರೌಡಿಗಳು ಕರ್ಕೊಂಬಂದು ಅಲ್ಲಿಂದ ಇಲ್ಲಿ ರೌಡಿಸಮ್ ಮಾಡಿ, ಗಲಾಟೆ ಮಾಡಿ, ಗ್ಲಾಸ್ ಹೊಡೆದಾಡಿ ನಮ್ಮವೆಲ್ಲ ಕೊಳಪಟ್ಟೆ ಹಿಡ್ಕೊಂಡು ತಳ್ಳಾಟ ಆತು, ಗಲಾಟೆ ಆತು. ಕ್ಯಾಂಡಿಡೇಟ್ ಹೊತ್ಕೊಂಡು ಹೋಗಕ್ಕೂ ಎಳೆದಾಡಿರು. ಅವತ್ತು ಯಾರು ಅವ್ರು ಬಂದ್ರಾಗೆ ಒಬ್ರಿಗೆ ಯಾರಿಗಾರು ಒಂದು ಸುಮ್ನೆ ಏನಾರು ಅನಾವತ್ತ ಚಾಕಪ್ಪ ಆಗತ್ತೆ ಹೋದ್ರೆ ಯಾರು ಹೊಣೆ?
ಎನ್.ಆರ್. ಸಂತೋಷ್ ಅವರು ಕರ್ಕೊಂಬಂದ್ರು, 2 ಕಾರಲ್ಲಿ ಬಂದಿದ್ರು ಒಂದು ಕ್ಯಾಂಡಿಡೇಟ್ ತಗೊಂಡೋಗಿ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡಿ ನಮ್ಮೆಲ್ಲ ಕೊಳಪಟ್ಟೆ ಹಿಡ್ಕೊಂಡು ಇನ್ನು ಅನಾಹುತ ಇದ್ರೆ ಅವ್ರು ಬರೋರ ನಮ್ಮ ಮನೆಗೆ ಫ್ಯಾಮಿಲಿಗೆಲ್ಲವ ಹೊಡೆದಾಟ ಗಲಾಟೆ ಮಾಡಿಸಿ ಆ ಗ್ಲಾಸ್ ಹೊಡೆದೋದ್ರು. ಆ ಗ್ಲಾಸಿನ ಖರ್ಚೆಲ್ಲವ ರೈತರ ಮೇಲೆ ಹಾಕಿರು. ಇಷ್ಟೆಲ್ಲ ಮಾಡಿ ಮತ್ತೆ ಇವರು ಈ ತರ ಶೇಖರಪ್ಪರ ಮೇಲೆ ಕೆಟ್ಟ ನಿಷ್ಠೂರ ವರ್ಷಕ್ಕೆ ಈ ತರ ಮಾಡ್ತಾ ಇದಾರೆ, ಪಿತೂರಿ ಮಾಡ್ತಾ ಇದಾರೆ. ಇಲ್ಲಿ ಏನು ಇಲ್ಲ, ಎಲ್ಲಾ ರೈತರಿಗೂ ಆಗ್ತಾ ಇದಾವೆ, ಹಂತವಾಗಿ ಮಾಡ್ತಾ ಇದಾರೆ ಶೇಖರಪ್ಪರು. ಯಾರಿಗೂ ಏನು ಮೋಸ ಇಲ್ಲ, ಅನ್ಯಾಯ ಏನೂ ಆಗಿಲ್ಲ. ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ದ್ವಾಣಂಕಟ್ಟೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘದಿಂದ ಕುಂಬಾರಗಟ್ಟೆ ಗ್ರಾಮದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಚನ್ನಬಸಯ್ಯನವರು ಮಾತಾಡ್ತಾ ಇದ್ದೀವಿ. ನನ್ನ ಮೇಲೆ ಇಲ್ದಿದ್ದ ಅಪರಾಧವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ರಾಂಪುರ್ ಶೇಖರಪ್ಪನವರು ಮತ್ತು ಕುಂಬಾರಗಟ್ಟೆ ಚನ್ನಬಸಯ್ಯನವರು 3 ಊರಿಗೆ ಲೋನನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾವು 3 ಊರಿಗೆ ತಂದು ಕೊಡಬೇಕು ಅಂತ ನಮ್ಮನ್ನು ಉದ್ದೇಶ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಹಳ್ಳಿಯಲ್ಲೂ ನಾವು ಚುನಾವಣೆಗೆ ಇವರಿಗೆ ಪ್ರಚಾರ ಮಾಡಕ್ಕಂಥ ಸಂದರ್ಭದಲ್ಲಿ ಹೋದಾಗ ನಮಗೆ ಕಷ್ಟ ಸುಖಗಳನ್ನು ಹೇಳ್ಕೊಂಡು, ಅಣ್ಣ ಈ ಸರಿ ನಾವು ಈ ಬಾಡಿನ ನಿಮಗೆ ಜೈಬಾರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ನಮ್ಮನ್ನು ಯಾರು ನನಗೆ ಲೋನ್ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ಅಧ್ಯಕ್ಷರು, ಇಲ್ಲೇ ಸದಸ್ಯರುಗಳ ಗಮನಕ್ಕೆ ತಂದು, ಸೆಕ್ರೆಟರಿಗಳ ಗಮನಕ್ಕೆ ತಂದು ಅವರು ರೆಕಾರ್ಡ್ಸ್ಗಳನ್ನು ಇಲ್ಲಿ ತಗೊಂಬಂದು ಕೊಟ್ಟು, ಏನು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರಪ್ಪನವರು ಇದ್ರು, ಅವತ್ತು ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಸೈನ್ ಹಾಕಿ ಇಲ್ಲೇ ಕಾರ್ಯನಿರ್ವಹಣೆ ಅಧಿಕಾರಿ ಆಗ್ತಕ್ಕಂಥ ಶ್ರೀಧರ್ ಅವರು ಇದ್ದಾರೆ. ಅವರು ಸೈನ್ ಇಲ್ದಲೇ ಯಾವುದೋ ಪಟ್ಟಿ ಮಂಜೂರಾಗಲ್ಲ. ಇಲ್ಲಿಂದ ಪಟ್ಟಿ ಮಂಜೂರಾಗಿ ಹೋದ DCC ಬ್ಯಾಂಕಿಗೆ ಹೋದಾಗ ಅಲ್ಲೇ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಂಪುರ್ ಶೇಖರಪ್ಪನವರು ಇವತ್ತು ಅವರು ನಮ್ಮ ಭಾಗದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ದೆಲ್ಲರದು ಪುಣ್ಯ. ಅವ್ರು ಬಂದಿರೋದು ನಮಗೆ ಸೌಭಾಗ್ಯ. ಇದಕ್ಕೆ ಸಾಕ್ಷಿ ಆ ಬಂಸೂರು ದೇವಸ್ಥಾನ, ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಸಾಕ್ಷಿ. ನಮಗೆ ಯಾವುದೇ ರೀತಿ ಯಾರಿಗೂ ಬೇರೆ ರೀತಿಯಲ್ಲಿ ಬಡವರಿಗೆ ಲೋನ್ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ನಮಗೆ 12 ಏನು ಇಲ್ಲಿ ಬರ್ತಕ್ಕಂಥ ಗ್ರಾಮ ಇದಾವೆ, ಆ ಗ್ರಾಮದಲ್ಲಿ ಎಲ್ಲ ಬಡವರಿಗೂ ಎಷ್ಟು ಜನ ಅಲ್ಲಿ ಇದ್ದಾರೆ ಅಂತರ್ನ ಹಂತವಾಗಿ 3 ಪಟ್ಟಿ ಆಗ್ಬೋದು, 4 ಪಟ್ಟಿ ಆಗ್ಬೋದು, 5 ಪಟ್ಟಿ ಆಗ್ಬೋದು, ಹಂತವಾಗಿ ಪ್ರತಿಯೊಬ್ಬರಿಗೂ ಸಮಾನ ರೀತಿಯಲ್ಲಿ ಇಲ್ಲ. ಜಾಸ್ತಿ ಎಕರೆ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಕಡಿಮೆ ಎಕರೆ ಕೊಟ್ಟಾಗ ಕಡಿಮೆ ಇರುತ್ತೆ. ಈಗ ಮುಂಚೆ ಸಾಲ ತಗೊಂಡಿರ್ತಾರೆ, ಎಷ್ಟು ಒಂದು ಎಕರೆಗೆ 30,000 40,000 ತಗೊಂಡಿರ್ತಾರೆ. ಈಗ ಅವರು ಒಂದು ಎಕರೆಗೆ ಅಲ್ಲಿ DCC ಬ್ಯಾಂಕಿಂದ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 60,000 ಇಲ್ಲ 65,000 ಇಲ್ಲ 70,000 ಮಾಡಿರ್ತಾರೆ. ಆಲ್ರೆಡಿ 20,000 40,000 ಕೊಟ್ಟಿರ್ತಾರೆ. ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನು ಆ ಪಾಣಿ ಮೇಲೆ ಇನ್ನೆಷ್ಟು ಕೊಡ್ಬೋದು ಅಂತ ಹೇಳಿ ಅವರು ಆ ಪಾಣಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಿಟ್ಟಿರ್ತಾರೆ. ಇಲ್ಲ ಹೆಚ್ಚುವರಿ ಮಾಡ್ಬೇಕಾದ್ರೆ ಸುಮಾರು ಜನ ಆಗಿರ್ತಾರೆ, ಒಂದು 100 ಜನ 200 ಜನ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಮಗೆ 1 ಲಕ್ಷ ಅಮೌಂಟ್ ಬೇಕು ಅಂತ ಸಂದರ್ಭದಲ್ಲಿ ಹೇಳಿದಾಗ 1 ಲಕ್ಷ ರೂಪಾಯಿನೂ ಸಹ ಯಾರಿಗೂ ಮಾಡೋಕ್ಕಾಗಲ್ಲ. ಅಲ್ಲಿ ಡಿವೈಡ್ ಬಂದಿರುತ್ತೆ. ಒಬ್ರಿಗೆ ಕಡಿಮೆ ಆಗ್ಬೋದು, ಆಸ್ತಿ ಎಷ್ಟು ಕೊಟ್ಟಿರ್ತಾರೆ ಪಾಣಿಯ ಅದ್ರ ಮೇಲೆ ಅವ್ರು ಡಿವೈಡ್ ಮಾಡಿರ್ತಾರೆ. ಇವ್ರು ಏನು ಹೇಳ್ತಾರೆ, ಅವ್ರಿಗೆ ಬೇಕಾದವ್ರಿಗೆ ಹೇಳಿ ಮಾಡಿಸಿದ್ದಾರೆ ಅಂತ ಇದೇ ಸುಗಂಧರಾಜು ಮಾತಾಡ್ತಕ್ಕಂಥದ್ದು ಕಂಡು ಬಂದಿತ್ತು, ಎಲ್ಲರೂ ನೋಡ್ತಿದ್ದಾರೆ. ಇದೇ ಓದ್ಬಾಡಿಯಲ್ಲಿ ಅವ್ರ ಪಾಪ 12 ಜನ ಇದ್ರು. ಓದ್ಬಾಡಿಯಲ್ಲಿ ಯಾರೂ ಸಹ ಏನು ತಪ್ಪು ನಡತೆ ಮಾಡಿಲ್ಲ. ಈ ಬಾಡಿಲೂ ಸಹ ಯಾರು ತಪ್ಪು ನಡತೆ ಮಾಡಿದ್ದಾರೆ ಅಂತ ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ನಮ್ಮನ್ನ ಯಾರು ಗುರಿಯಾಗಿಟ್ಟು ಮಾತಾಡಿದ್ದಾರೆ ಅಂಥವ್ರ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲರೂ ಕೆಟ್ಟರು ಅಂತ ನಾವು ಹೇಳಕ್ ಬರಲ್ಲ. ಈ ಸೊಸೈಟಿ ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ಆಯ್ತು ಅಂತಂದ್ರೆ ಇಡೀ ಅವತ್ತು ಬಂದಿದ್ದರು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಹಳ್ಳಿ ನಾಗಣ್ಣವರು ಅವರ ಮಗನ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಬಂದು ನೋಡಿ ಅವ್ರು ಸಂತೋಷ ಪಟ್ಕೊಂಡು ಹೋದ್ರು ಈ ಒಂದು ಸೊಸೈಟಿ ನೋಡಿ. ಆಮೇಲೆ ಎಷ್ಟು ಸೇರಿದಾವೆ ಅಂತ ಹೇಳಿದಾಗ ಎಲ್ಲ ಹಿಂಗೆಲ್ಲ ಕೇಳಿರೋ ಅವ್ರ ಪಾಪ ಇದು ಹೆಂಗ್ ಕಟ್ಟಿದೆ ಅಂತ ಕೇಳಿದಾಗ ಎಲ್ಲ ಇಲ್ಲಿ ಸೇರ್ದಾರುಗಳು ಸೇರಿ 1,000 2,000 ಹಾಕಿ ನಾವು ಇದನ್ನ ಮಾಡಿದ್ವಿ ಕಾರಣ ಅಂದಾಗ ಅವರು ತುಂಬಾ ಸಂತೋಷದಿಂದ ಹೋದ್ರು. ಅವಾಗ ಅವರೇ ಕೇಳಿರು, ನಿಮಗೆ ಸೊಸೈಟಿಗೆ ಏನಾದ್ರು ಬೇಕಾದ್ರೆ ಅನುದಾನ ಕೇಳ್ರಪ್ಪ ನಾವು ಮಾಡಿಕೊಡ್ತೀವಿ ಅಂತವ. ಅದು ಕೆಲವು ಜನಗಳು ಹೇಳಿರು, ಅಣ್ಣ ಇಷ್ಟು ವರ್ಷದಿಂದ ನಾವು 40,000 30,000 ತಗೊಂಡಿದ್ದು, ಈಗ ಒಂಚೂರು ಪಾಣಿಗಳು ಕೊಟ್ಟು ಹೆಚ್ಚುವರಿ ಮಾಡಿಕೊಡ್ರೋಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಆಯ್ತಣ್ಣ ಇವೆಲ್ಲ ಮುಗಿಲಿ, ಒಂದು ಟೈಮ್ ಹೇಳ್ತೀವಿ, ಆ ಟೈಮ್ ಬಂದಾಗ ನಮಗೆ ಕೊಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರು ಸುಮ್ಮನೆ ಇಲ್ದಿದ್ದೆಲ್ಲ ಶೇಖರಪ್ಪ ಮೇಲೆ ಏನೋ ಒಂದು ದೂರ ಹೇಳೋದು. ಹಿಂದೆ ಇವತ್ತೆಲ್ಲ ಬಾಡಿ ಎಲ್ಲ ಗೆಲ್ಲಕ್ಕೆ ಶೇಖರಪ್ಪನೇ ಕಾರಣ. ನಾವು ಸತತವಾಗಿ ಇಲ್ಲೇ ಕಾರ್ಯಕರ್ತರುಗಳನ್ನ ಇಲ್ಲಿರ್ತಕ್ಕಂಥ ರೈತರುಗಳನ್ನ ಪ್ರಮುಖ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಬಾಡಿ ಗೆಲ್ಸಿಲ್ಲ ಅಂತ ಹೇಳಲ್ಲ. ಇವ್ರು ಸುಮ್ಮನೆ ನಮ್ಮ ಮೇಲೆ ಯಾಕೆ ಅಪರಾಧ ಮಾಡ್ತಾರೆ? ನಾನೇನಾದ್ರೂ ಮನೆ ತಗೊಂಡೋಗಿ ಇಟ್ಕೊಂಡಿದ್ದೇನ ಯಾವ್ದಾರು ಲೋನ ಇಲ್ಲ ಅವ್ಯವಹಾರ ಮಾಡಿದ್ದಾರೆ ಅಂತಂದ್ರೆ ಯಾರನ್ನಾರು ನಾನು ಕಮಿಷನ್ ಏನಾರು ಕೇಳಿದೀವ, ಲಂಚ ಏನಾರು ಕೇಳಿದೀವ? ನಾವು ಮಾಡಿಕೊಟ್ಟಿರೋದು ರೈತರಿಗೆ. ನಮ್ಮ ಹತ್ರ ಯಾರು ಕೇಳ್ತಾರೆ ಅದನ್ನ ಇಲ್ಲೇ ಏನು ಇರ್ತಾರೆ ಅಲ್ಲೇ ಅಧ್ಯಕ್ಷರ ಕೈಲಿ ನಾವು ಮಾತಾಡಿ ಶೇಖರಣ್ಣ ಹತ್ರ ಮಾತಾಡಿ, ಯಾಕೆಂದ್ರೆ ನಮ್ಮವರಾಗಿರೋದ್ರಿಂದ ನಮ್ಮ ಕಣ್ಕಟ್ಟೆ ಹೋಬಳಿರಾಗಿರೋದ್ರಿಂದ ಅವ್ರಿಗೂ ಸಹ ಏನು ತಾಲೂಕಿನಲ್ಲಿ ಎಷ್ಟು
ಆ, ಸಂಘ ಇದಾವೆ ಸೊಸೈಟಿ, ಅಷ್ಟು ಸೊಸೈಟಿಗೂ ಸಹ ಅವ್ರು ಒಳ್ಳೇದು ಮಾಡ್ಬೇಕು ಅನ್ನೋದು ಅವರಲ್ಲಿ ಭರವಸೆ ಇದೆ. ನಾವೇನು ಸುಳ್ಳು ಹೇಳಲ್ಲ. ಯಾಕೆಂದ್ರೆ ಇವತ್ತು ಏನು ಕೆಟ್ಟ ಅಪರಾಧ ಮಾಡಿದ್ದಾರೆ ಅವ್ರು ಮುಂದಿನ ದಿನದಲ್ಲಿ ಅವರಿಗೆ ಗೊತ್ತಾಗುತ್ತೆ. ನಾವು ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ನಾವು ಬಂದ ಬಾಡಿಯಲ್ಲಿ ಎಲ್ಲರಿಗೂ ಸಹ ಒಳ್ಳೆ ಅನುದಾನ ಹಾಕ್ಸ್ಕೊಡ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಯಾಕೆಂದ್ರೆ ಇದಕ್ಕೆ ನಾವೇನಾದ್ರು ತಪ್ಪು ಮಾಡಿದ್ರೆ ದೇವರೇ ಸಾಕ್ಷಿ ಅಂತ ನಾನು ಹೇಳ್ತೀನಿ. ನನಗೆ ಯಾರ ಮೇಲೂ ಬೇಜಾರಿಲ್ಲ. ಪ್ರತಿಯೊಬ್ಬರು ರೈತರು ಕೇಳ್ತಾರೆ ಹಳ್ಳಿಗೆ ಹೋದಾಗ, ಅಣ್ಣ ಈ ಸರಿ ನಿಮ್ ಬಾಡಿ ಇದೆ ಏನಾದ್ರು ಮಾಡ್ಕೊಡೋಣ ಅಂತ ಕೇಳ್ತಾರೆ. ಇವ್ರು ಹೇಳ್ಬೋದು, ಹಿಂದೆ 2.5 ವರ್ಷ 3 ವರ್ಷದಿಂದ ನಮ್ಮ ಸಹಕಾರ ಸಂಘಕ್ಕೆ ಯಾವುದೇ ಲೋನು ಹೆಚ್ಚುವರಿ ಆಗಿರ್ಲಿಲ್ಲ, ಹೊಸ ಲೋನು ಸಹ ಆಗಿರ್ಲಿಲ್ಲ. 2.5 ವರ್ಷದಿಂದ 27.5 ಲಕ್ಷ ನಿಂತಿತ್ತು. ಅದನ್ನ ಬಂದು ಒಂದೇ ತಿಂಗಳಲ್ಲಿ ಅವರು ಜನರಲ್ ಬಾಡಿ ಮೀಟಿಂಗ್ ಕರೆಯೋದ್ರೊಳಗೆ ಆ 27.5 ಲಕ್ಷ ಅವತ್ತು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರು ಅವತ್ತು ಯಾಕೆ ಬೇರೆ ಏನಾರ, ಅವತ್ತು ಎಲ್ಲರೂ ಇದ್ರು, ಎಲ್ಲಾ ಪಕ್ಷದಲ್ಲೂ ಅದ್ರೊಳಗಿದ್ರು. ಅವರು ಯಾರು ಸರ್ವ ಪಕ್ಷ ಅಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಸಮಾನತೆಯಿಂದ ಮಾಡಿಕೊಡ್ರಿ ಅಣ್ಣ, ನಮ್ಮನ್ನ ಯಾರು ಕೇಳ್ತಾರೆ, ನಮಗೆ ಲೋನ್ ಬೇಕು ಅಂತ ಯಾರು ಕೇಳ್ತಾರೆ ಅಂತವ್ರಿಗೆ ಅನುಸರಿಸಿ ಮಾಡಿಕೊಡ್ರಿ ಅಂತ ಅವ್ರು ಹೇಳಿದ್ದಾರೆ ಹೊರತು ಅವರು ನಿಮಗೆ ಬೇಕಾದವ್ರನ್ನ ಪಟ್ಟಿ ಮಾಡ್ರಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಇವತ್ತು ಸಹ ಪಟ್ಟಿ ಮಾಡಿದ್ವಿ, 200ರಿಂದ 230 ಪಟ್ಟಿ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರು ಎಲ್ಲ ಸೇರ್ಕೊಂಡು, ಸೆಕ್ರೆಟರಿಗಳೆಲ್ಲ ಸೇರ್ಕೊಂಡು ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಎಲ್ಲ ಊರು ಬೂತ್ ವೈಸ್ ಎಲ್ಲ ಊರಲ್ಲೂ ಹೆಸರುಗಳು ಇದಾವೆ, ಇಲ್ಲ ಅಂತ ನಾವು ಹೇಳಲ್ಲ. ಈಗ ಯಾರೋ ಒಬ್ಬ ಪಾಣಿ ಕೊಟ್ಟಿರ್ತಾನೆ, ಅವ್ನಿಗೊಂದು 50,000 ಜಾಸ್ತಿ ಆಗಿರುತ್ತೆ. ಏನೋ ಅವ್ರು ಏನೋ ಕೆಲಸ ಮಾಡಿಸ್ತಿರ್ತಾರೆ, ಇಲ್ಲ ಆಸ್ಪತ್ರೆ ಏನೇನೋ ಖರ್ಚಿರ್ತವೆ ಅಂತಾರವ್ ಏನೋ ಬಂದು ಕೇಳ್ಕೊಂಡಾಗಿಲ್ಲ. ಸೆಕ್ರೆಟರಿಗಳು ಒಂದು 5,000 10,000 ಜಾಸ್ತಿ ಮಾಡಿರ್ಬೋದು. ಇಲ್ಲ ಶೇಖರಣ್ಣವ್ರಿಗೆ ಫೋನ್ ಮಾಡೋಣ, ಇಂಥ ಕಷ್ಟದಲ್ಲಿ ತಗಲಾಕೊಂಡಿದೀವಿ, ಇಂಥ ಒಂದು ಇದೈತೆ, ಏನಾದ್ರು ಮಾಡ್ಕೊಡೋಣ ಅಂತೇಳಿ ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಅವರು ಒಂದು 5-10,000 ಜಾಸ್ತಿ ಮಾಡಿರ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೆ ಶೇಖರಣ್ಣ ಬಗ್ಗೆ ಸುಮ್ಮನೆ ಇಲ್ದದ ಅಪರಾಧವನ್ನು ಒಪ್ಪಿಸ್ಬಾರ್ದು. ಇವತ್ತು ಹೇಳ್ಬೇಕು ಅಂದ್ರೆ ನಮ್ಮ ಭಾಗಕ್ಕೆ ಇದುವರೆಗೂ ಯಾರೂ ಸಹ ನಮ್ಮ ಭಾಗದಲ್ಲಿ ಆಗಿರ್ಲಿಲ್ಲ. ಇವತ್ತು ಅರಸೀಕೆರೆ ತಾಲೂಕಲ್ಲಿ ಒಬ್ಬ DCC ಬ್ಯಾಂಕಿಗೆ ಉಪಾಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಈ ಕನಕಟ್ಟೆ ಹೋಬಳಿ ಆಗಿರ್ಬೋದು, ನಮ್ಮ ಅರಸೀಕೆರೆ ತಾಲೂಕಿಗೆ ಆಗಿರ್ಬೋದು, ಒಳ್ಳೆ ಒಂದು ಹೆಸರಿದೆ ಅಂತ ನಾನು ಹೇಳ್ತೀನಿ. ಬಟ್ ಈ ತರ ಎಲ್ಲ ಸುಮ್ಕೆ ಬೇಕಾದಂಗೆ ಏನೇನೋ ಅಷ್ಟು ಸುಳ್ಳು ಅಪರಾಧ ಹೇಳ್ಬಾರ್ದು. ಈಗ ಅವ್ಯವಹಾರ ನಡೆದಿತ್ತೆ ಅಂತ ಹೇಳ್ತಾರೆ. ಏನು ಅವ್ಯವಹಾರ ನಡೆದಿತ್ತೆ? ಎಲ್ಲಾರು ರೈತರುಗಳು ಅವರವರ ಜಮೀನನ್ನ ಪಾಣಿ, ಅವರ ಆಧಾರ್ ಕಾರ್ಡು, ಅವರ ಅಕೌಂಟ್ ಏನಿದೆ ಅದನ್ನ ಕೊಟ್ಟು ಇಲ್ಲಿಂದ ಕಳಿಸಿದಂತ ರೆಕಾರ್ಡ್ಗಳನ್ನ ಶೇಖರಪಾರ ಅಲ್ಲಿ ಹಸಿರು ಪಟ್ಟಿ ಆದ್ಮೇಲೆ ಅವ್ರು ಮಂಜೂರು ಮಾಡಿಕೊಡ್ತಾರೆ. ಏನು ಅವ್ರೇನಾದ್ರು ಬಂದು ಇಲ್ಲಿ ಏನಾದ್ರು ಕೆಲಸ ಮಾಡಿದಾರಾ? ಇಲ್ವಲ್ಲ. ಏನಾರು ಮಾಡಿದಾರಾ? ನಿಮ್ಗೇನಾರು ಆ ಥರ ಕಂಡು ಬಂದಿತ್ತಾ? ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಕೆಟ್ಟ ಹೆಸರು ಹೇಳ್ತೀರಾ? ನನ್ನ ಬಗ್ಗೆ ಯಾಕ್ರಿ ಕೆಟ್ಟ ಹೆಸರು ಹೇಳ್ತೀರಾ? ಈಗ ಆ ಥರ ನಾನು ಹೇಳಿದೆ, ಹೋದ್ ಸರಿ ಒಬ್ರು ಟ್ರೈನರ್ ಬಂದಿದ್ರು, ಅವ್ರಿಗೆ ನಾನು ಫೋನ್ ಮಾಡಿದೆ, ಬರ್ರಿ ಅವತ್ತು ನೀವು ಈ ಥರ ಎಲ್ಲ ಹೇಳಿಕೆ ಕೊಟ್ಟು ಹೋಗಿದ್ದೀರಾ, ಇವತ್ತು ಬಂದು ಮಾತಾಡ್ರಿ ಅಂತಂದ್ರೆ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಹೇಳ್ಬೋದಾಯ್ತಲ್ಲ, ನ್ಯಾಯ ಯಾರು ಅವ್ರು ಕರೆದ್ರು ಮಾಡ್ಲಿ, ನಾವು ಕರೆದ್ರು ಮಾಡ್ಲಿ. ಈ ತರ ಇನ್ನು ಮುಂದೆ ಅವ್ರು ಏನಾದ್ರು ಬಂದು ಮತ್ತೆ ಟಿವಿನ ಏನಾದ್ರು ಕರ್ಸೋದು, ಸುಮ್ಮನೆ ಸೊಸೈಟಿ ಬಗ್ಗೆ ಏನಾದ್ರು ಮಾತಾಡೋದು ಅವ್ರು ಮಾಡಿದ್ರೆ ನಾವು ಬೇರೆ ಏನು ಮಾಡಕ್ ಹೋಗಲ್ಲ. ನಮ್ ಕೆಲಸ ಏನಿದೆ, ರೈತರುಗಳಿಗೆ ಏನ್ ಮಾಡ್ಕೊಡ್ಬೇಕು, ಇಲ್ಲ ಬಾಡಿ ಏನಿದೆ, ಇಲ್ಲ ಬಾಡಿ ಅಧ್ಯಕ್ಷರು ಏನಿದ್ದಾರೆ, ಅವ್ರೆಲ್ಲರೂ ಸೇರಿ ಇಲ್ಲ ರೈತರುಗಳಿಗೆ ಒಳ್ಳೆ ಕೆಲಸ ಮಾಡ್ಕೊಡಕ್ ಅವ್ರು ಇಷ್ಟಪಡ್ತಾರೆ. ನಾವು ಅವ್ರು ಮಾಡಿದಾರೆ ಅಂತ ನಾವು ಮುಂದಿನ ಯಾವ್ದೋ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನಾವು ಈ ತರ ಮಾಡ್ಕೊಂಡು ಹೋದ್ರೆ ಬೇರೆ ಜನಗಳು ನಮ್ಮನ್ನ ಅವ್ರನ್ನೇ ಆಗ್ಲಿ ಕೆಟ್ಟದಾಗ ನೋಡ್ತಾರೆ. ನಾವು ಆ ತರ ಅವಕ್ಕೆಲ್ಲ ಅವಕಾಶ ಕೊಡಲ್ಲ ನಾವು. ಯಾಕೆಂದ್ರೆ ಈಗ ಆಲ್ರೆಡಿ 36 ಜನಕ್ಕೆ ಆಗಿದೆ 12 ಲಕ್ಷ. 36 ಜನಕ್ಕೆ 12 ಲಕ್ಷ ರೂಪಾಯಿ ಒಂದು ಭಾರಿ ದೊಡ್ಡ ಇದಲ್ಲ. ಇವತ್ತು ಅವರೇ ಹೇಳಿರು, ನಾನು ಎಲ್ಲರ ಬಗ್ಗೆನೂ ಟೀಕೆ ಮಾಡಕ್ ಹೋಗಲ್ಲ. ಸುಗಂಧರಾಜು ಅವ್ರ ಅಪ್ಪಾಜಿಗೆ 2,90,000 ರೂಪಾಯಿ, ಅವನಿಗೆ 1.5 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಅದು ಇಬ್ಬರಿಗೆ 460 450 ಆಗಿರ್ಬೋದು. ಅದನ್ನ ಅವ್ರ 10 ಜನ ಕೊಡಿಸ್ಬೋದಾಯ್ತಲ್ಲ. ಹೇಳಿರು ಇಲ್ಲಿ ಯಾರವ ಹೋದ್ ಸರಿ ಬಾಡಿಲಿ ಸಾಲಗಾರ ಅಲ್ದ ಕ್ಷೇತ್ರದಿಂದ ಗೆದ್ದು ಅಂತ ಪಾರ್ಟಿ ಒಂದೇ ವರ್ಷದಲ್ಲಿ 5 ವರ್ಷದಲ್ಲಿ ಇಷ್ಟೊಂದು ಲೋನ್ ತಗೊಂಡಿದ್ದಾರೆ ಅಂತ ಇಲ್ಲೆಲ್ಲರೂ ಮಾತಾಡ್ತಿದ್ದಾರೆ. ಸುಮ್ಮನೆ ಯಾಕೆ ಇವೆಲ್ಲ ಕೆಟ್ಟ ಹೆಸರು ಬೇರೆಯವರಿಗೆಲ್ಲ? ಅದು ರಾಜಕೀಯ ತುತಂತ್ರ ಎಲ್ಲ ತಲೂ ಇರುತ್ತೆ ಸಹ. ಅದನ್ನ ರಾಜಕೀಯ ಬಂದ ಮಾತ್ರ ರಾಜಕೀಯದ ಬಗ್ಗೆ ನಾವು ಮಾತಾಡ್ಬೇಕು. ನಾವು ಬೇರೆ ತರದಲ್ಲಿ ರಾಜಕೀಯ ಯಾಕಂಗೈತೆ ಅಂದ್ರೆ 12 ಜನ ಗೆದ್ದು 11 ಜನ 11 ಜನ ಗೆದ್ದಿದ್ವಿ. 11 ಜನ ಗೆದ್ದಾಗ ಇಲ್ಲಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಇಲ್ಲಿ ದೇವಸ್ಥಾನಕ್ಕೆ ನಾವು ಯಾವುದೇ ಒಂದು ಏನೇ ಒಂದು ತೀರ್ಮಾನ ಮಾಡೋದಾದ್ರು ಆ ದೇವಸ್ಥಾನ ಹತ್ರ ಹೋಗ್ತೀವಿ. ಆ ದೇವಸ್ಥಾನ ಹತ್ರ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಯಾರಿಗೆ ತೀರ್ಮಾನ ಸಮಾಜ ಕೊಡುತ್ತೋ ಅವ್ರು ಮಾಡ್ಕೊಂಡು ಹೋಗೋದು. ಇಷ್ಟಿಷ್ಟು ದಿವಸ ಅಂತ ಒಂದು ಟೈಮಿಂಗ್ಸ್ ಮಾಡ್ಕೊಂಡು ಮಾಡ್ತೀವಿ. ಆ ಪ್ರಕಾರವಾದ ಮೊದಲನೇರು ಹೊಸಳ್ಳಿ ಪರಮೇಶು, ಎರಡನೇರೇ ಸುಗಂಧರಾಜ ಅಂತ ಫಿಕ್ಸ್ ಮಾಡಿದ್ವು ಅಲ್ಲಿ. ಆಗ ಅವರೇನಿಲ್ಲ ನಮಗೆ ಮೊದಲು ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ಅದು ಸಾಕಾಗಲ್ಲ, ಫಸ್ಟ್ ಅವ್ರಿಗೆ ಕೊಡೋಣ, ಸೆಕೆಂಡ್ ನಿನ್ಗೆ ಆಗಿದ್ಯಾ, 2 ಮುಗಿಸಿದ್ಯಾ, ಈ ಫಸ್ಟ್ ಬಂದವ್ರೆ ಅವ್ರಿರ್ಲಿ ಅಂತ ಎಲ್ಲ ವಾದ ಮಾಡಿದ್ವು. ಸುಮಾರು 1 ಗಂಟೆ 1.5 ಗಂಟೆ ದೇವಸ್ಥಾನದ ವಾದ ಮಾಡಿದಾಗ
ಅವರು ಬೇಕಾದವ್ರ ಒಂದ್ 2-3 ಜನ ಕರ್ಕೊಂಡು ಆಚೆಗೆ ಎದ್ದೋದಾಗ ನಾವು ಇರಾಪಾಡಿಗೆ ನಾವು ಮಾಡಿ ಅವಾಗ ಅವ್ರಿಗೆ ಕೊಟ್ವಿ. ಆವತ್ತಿಂದ ಇವತ್ತವರೆಗೂ ಆ ತರ ಬರೀ ಸೈಡಲ್ಲಿ ಅದರಲ್ಲಿ ಇಬ್ಬರಿಗೆ ನಮ್ಮ ಒಳಗ್ ಮತ್ತೆ ಇದೇ ಬಾಡಿಗೆ ಬಂದಿದ್ದಾರೆ. ಅವ್ರು ಗೆದ್ದದ್ದು ಇಲ್ಲಿಗೆ ಇದ್ದಾರೆ. ಈಗೇನ್ ಕೋರಮ್ಗೇನು ತೊಂದರೆ ಇಲ್ಲ, ಯಾವ್ದಕ್ಕೇನು ತೊಂದರೆ ಇಲ್ಲ. ಅವ್ರು ಏನಾರ ಮಾಡಿ ಕೆಟ್ಟ ಆಡ್ಬೇಕು ಅಂತ ಈ ಕೆಟ್ಟದ್ದನ್ನ ಮಾಡ್ತಾ ಇದಾರೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಈ ರೀತಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ನನಗೆ ಅಂತಲೇ ಮಾಡ್ತಾ ಇದ್ದಾರೆ. ಅದು ಜನಗಳು ಬಿಟ್ಟಿರೋಂಥದ್ದು, ಆ ಮೆಂಬರ್ ಬಿಟ್ಟಿರೋಂಥದ್ದು ಅಲ್ವಾ. ಅವರೆಲ್ಲರೂ ಅವರು ಹೇಳಿದ್ರು ಆಯ್ತು ನೆಕ್ಸ್ಟ್ ನೀನೇ ಅಂತಂದ್ರು, ಇಲ್ಲ ಅಂತ ಒಪ್ಕೊಂಡು ಹೋಗಿದ್ದಾರೆ. ಅದರಿಂದ ಈ ತರ ಅವತ್ತಿಂದ ಈ ಆಟ ಆಡಿಸ್ತಾ ಇದ್ದಾರೆ. ನಮ್ಮ ಹೆಸರು ಧನಂಜಯ ಮೂರ್ತಿ ಅಂತ, ಅಧ್ಯಕ್ಷರು. ಯಾವ ವಿಚಾರವಾಗಿ ನಾವು ಈಗ ಮೊನ್ನೆ ಒಂದು ವಿಡಿಯೋ ಬಂತು, ಟೊಮಾಟೊ ಭ್ರಷ್ಟಾಚಾರ ಕೆಲವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಈ ವ್ಯವಸಾಯ ಸೇವಾ ಪ್ರಾಥಮಿಕ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಯಾವುದೇ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ. ನಾನು ಅಧ್ಯಕ್ಷನಾಗಿ ಈಗಾಗಲೇ 1 ತಿಂಗಳು ಆಗಿದೆ. ಅವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಹೋಬಳಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥದ್ದೇ ನಮ್ಮ ಪುಣ್ಯ. ಹಂಗಾಗಿ ನಮ್ಮ ಕೃಷಿ ಪತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದೇ ನಮ್ಮ ಪುಣ್ಯ. ಹಾಗಾಗಿ ಅವರು ನಮ್ಗೆ ಹೆಚ್ಚು ಸಾಲ ಸೌಲಭ್ಯಗಳನ್ನ ಒದಗಿಸಿಕೊಡುವಲ್ಲಿ ಭರವಸೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಈಗೇನು ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಸಾಲ 38 ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ. ಅದು ಇನ್ನೂ ಹೆಚ್ಚುವರಿಯಾಗಿ ಫಂಡ್ ಅನ್ನ ರಿಲೀಸ್ ಮಾಡಿ ಹಂತವಾಗಿ ಎಲ್ಲಾ ಜನಗಳಿಗೂ ತಲುಪ್ತಕ್ಕಂಥ ಇದನ್ನ ಹೇಳಿದ್ದಾರೆ ಅವರು ಈಗಾಗಲೇ. ಅದರಂತೆ ಪಟ್ಟಿಯನ್ನು ಮಾಡಿ ಕೊಡ್ತಾ ಇದೀವಿ. ಯಾವುದೇ ರೈತರಿಗೂ ಪಕ್ಷ ಭೇದ ಭಾವ ಮಾಡಿದ್ರೇನೆ ಸಮಾನವಾಗಿ ನಾವು ರೈತರನ್ನ ಪರಿಗಣಿಸಿ ಅದನ್ನ ಹೆಚ್ಚುವರಿಯನ್ನ ಮಾಡಿಕೊಡ್ತಕ್ಕಂಥ ಏನು ಆದ್ಯತೆ ಮೇರೆಗೆ ಅವ್ರು ಯಾರು ಬಂದು ನಮಗೆ ಬೇಕು ಅಂತಾರೆ ಅಂತವ್ರಿಗೆ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಅಧಿಕಾರ ದುರುಪಯೋಗನ ಪ್ರಶ್ನೆನೇ ಉದ್ಭವಿಸಲ್ಲ. ನೀವೇನ್ ಮೀಡಿಯಾದಲ್ಲಿ ಇವತ್ತು ಬಂದು ಕೇಳ್ತಿದ್ದೀರಾ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಾತಾಡ್ತಿದ್ದೀರ. ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮಗೆ ಜನಸಾಮಾನ್ಯರಿಗೆಲ್ಲ ಗೊತ್ತಿದೆ. ಇದೆ ಶೇಖರಪ್ಪ ಏನು ನಮ್ಮ ಹೋಬಳಿಲಿ ಅವ್ರ ಬಗ್ಗೆ ಏನು ಅನ್ನೋದು ಜನಸಾಮಾನ್ಯರಿಗೆಲ್ಲ ಅರ್ಥವಾಗಿದೆ. ಅವರ ನೇಮನ್ನ ಕೆಡಿಸ್ಬೇಕು, ದುರುಪಯೋಗ ಮಾಡ್ಬೇಕು, ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ಹಂಬಲ ಅವ್ರಿಗಿದ್ರೆ ಅದ್ರಲ್ಲಿ ಅವ್ರು ಯಶಸ್ವಿ ಆಗಲ್ಲ. ಈ ಮಾಧ್ಯಮವನ್ನು ಕರೆಸಿ ಇದರಿಂದ ಏನೋ ಆಗ್ಬಿಡುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದು ಅದು ಭ್ರಮೆ ಅಷ್ಟೇ ಹೊರತು ಅದರಿಂದ ಏನು ಯಶಸ್ವಿ ಆಗಲ್ಲ. ಯಾಕೆಂದ್ರೆ ಜನ ಇವತ್ತು ಬುದ್ಧಿವಂತರಿದ್ದಾರೆ. ಹಾಗಾಗಿ ಜನ ಬುದ್ಧಿವಂತರು ಎಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾವ್ದು ಏನು ಅನ್ನೋದ್ರ ಬಗ್ಗೆ ಯಾರೋ ಒಬ್ಬರ ಮೇಲೆ ನಾವು ವೈಯಕ್ತಿಕವಾಗಿ ಏನೋ ಆಪಾದನೆ ಮಾಡಿಬಿಟ್ರೆ ಅದರಿಂದ ನಾನು ಯಶಸ್ವಿ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ನಮ್ಮ ಭ್ರಮೆ ಅಷ್ಟೇನೆ. ನಾನೀಗ ಮಾತಾಡ್ತೀನಿ, ನಾನು ಯಾರ ಬೇಕೇನಾದ್ರು ವೈಯಕ್ತಿಕವಾಗಿ ದ್ವೇಷ ಮಾಡ್ಬಹುದು, ಆದ್ರೆ ಅದರಿಂದ ನಾನು ಯಶಸ್ವಿ ಆಗ್ತೀನಿ ಅಂತ ನನ್ನಂತ ಮೂರ್ಖ ಯಾರು ಇರೋದಿಲ್ಲ. ಅದು ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದನ್ನು ತಿಳಿದು ಮಾತಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ಇದು ಇವತ್ತು ಪ್ರಪಂಚ ಮೀಡಿಯಾ ಫಾಸ್ಟ್ ಇದೆ, ಪ್ರತಿಯೊಂದನ್ನು ಫಾಸ್ಟ್ ಇರೋದ್ರಿಂದ ಜನನು ಕೂಡ ಪ್ರಜ್ಞಾವಂತರಾಗಿದ್ದಾರೆ. ಹಂಗಿರೋದು ಬೇಕಾದ್ರೆ ನಾವು ಅನಾವಶ್ಯಕವಾಗಿ ಟೀಕೆಗಳನ್ನ ಮಾಡೋದು, ಅನಾವಶ್ಯಕವಾಗಿ ಮಾಧ್ಯಮ ಕಳಿಸಿ ಬಿಂಬಿಸಿ ಬಿಟ್ರೆ ನಾವೆಲ್ಲೋ ಏನೋ ಒಂದ್ ಕಡೆ ನಾವು ದೊಡ್ಡ ಇದಾಗ್ಬಿಡ್ತೀವಿ, ಅವ್ರನ್ನೆಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅವ್ರು ತುಂಬಾ ಭ್ರಮೆಯಲ್ಲಿದ್ದಾರೆ ಅಂತ ಅಂದ್ಕೋಬಹುದು. ಹಂಗಾಗಿ ಅದಕ್ಕೇನು ಹೆಚ್ಚು ಅವರ ಹೇಳಿಕೆಗಳಿಗೆ ಅವರ ಮೀಡಿಯಾದಲ್ಲಿ ಕೊಟ್ಟಂತ ಆಸಕ್ತಿ ಕೊಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡದೆ ಒಳ್ಳೇದು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಷ್ಟೇನೆ. ಅಷ್ಟು ಬಿಟ್ರೆ ಏನು ಇಲ್ಲ. ಮಸಿ ಬಳಿಯೋದ್ರಿಂದ ಅದಕ್ಕೇನು ಪ್ರಯೋಜನ ಇಲ್ಲ, ಅದರಿಂದ ಯಾರಿಗೂ ಕೂಡ ಲಾಭ ಇಲ್ಲ. ನಮ್ಗೆ ಬೇಕಾಗಿರೋದು ಸಹಕಾರ ಸಂಘಕ್ಕೆ ಹೆಚ್ಚುವರಿ ಅನುದಾನ ಅಷ್ಟೇ. ಅನುದಾನ ಒದಗಿಸ್ಕೊಡೋದ್ರಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕೇನ ಯಾರಿಗೆ ಲೋನ್ ಬಂದಿದೆ ಅವ್ನಿಗೆ ಯಾಕೆ ಕೊಟ್ರಿ ಇವ್ನಿಗೆ ಯಾಕೆ ಕೊಟ್ರಿ ಅಂತಕ್ಕಂಥ ಪ್ರಮೇಯಲ್ಲಿ ಇವತ್ತು ಪಾಣಿ ಕೊಟ್ಟಿರ್ತಾರೆ ರೈತನಿಗೆ ಅನುಕೂಲ ಆಗ್ತಿ. ಇವತ್ತು ಆರ್ಥಿಕವಾಗಿ ರೈತರಿಗೆ ಹಣ ಬೇಕಾಗಿದೆ. ಹಂಗಾಗಿ ಅದಕ್ಕೆ ಈ 0% ಬಡ್ಡಿ ಇರೋದ್ರಿಂದ ಹಂಗಾಗಿ ಹೆಚ್ಚು ನಾವು ಅನುಕೂಲ ಮಾಡಿಕೊಟ್ರೆ ಅವ್ರಿಗೂ ಹೆಸರು ಬರುತ್ತೆ, ಎಲ್ಲರಿಗೂ ಒಂದು ಸೊಸೈಟಿಗೂ ಒಂದು ಹೆಸರು ಬರುತ್ತೆ, ಇಲ್ಲಿ ಸಾರ್ವಜನಿಕರಿಗೂ ಒಂದು ಅನುಕೂಲ ಆಗ್ತದೆ. ಅದ್ ಬಿಟ್ಬಿಟ್ಟು ನಾವು ವೈಯಕ್ತಿಕವಾಗಿ ನಮ್ಗೆ ಅಧಿಕಾರ ದುರುಪಯೋಗ ಅದು ಇದು ಅಂತ ಕೂಗಿದ್ರೆ ಅದರಿಂದ ಏನು ಲಾಭ ಇಲ್ಲ. ಹಾಗಾಗಿ ಅದು ಅಂತ ಏನು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ.